ಮಂಗಳೂರಿನಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ವತಿಯಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಸಂತ ಸೇವಾಲಾಲ್ ಜಯಂತ್ಯೋತ್ಸವವನ್ನು ಆಚರಿಸಲಾಗಿತ್ತು. ಸಂಘದ ಮುಖ್ಯ ಕೇಂದ್ರ ಕಚೇರಿಯ ಉದ್ಘಾಟನೆಯಾಯಿತು ಹಾಗೂ ಹಲವಾರು ಮುಖಂಡರು, ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಜರುಗಿತು. ಸ್ಮೈಲಲ್ಲಿ ನಗು. ಬಂಜಾರ ಪ್ರದೇಶ್ ಬಂಜಾರ ಸೇವಾ ಸಂಘದಿಂದ ಇದು ಮೂಲ ಸಂಘ. ಒಂದಷ್ಟು ಪ್ರತಿಭೆಗಳನ್ನು ಸನ್ಮಾನಿಸುವಂಥದ್ದು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋ ಸಮಾರಂಭ ಇಟ್ಕೊಂಡಿದ್ರು. ಅದರಲ್ಲಿ ನನಗೂ ಕೂಡ ಬಂಜಾರ ಅಕಾಡೆಮಿ ಚೇರ್ಮನ್ ಅಂತ ಗೌರವಿಸ್ತೀನಿ ಅಂತ ಕರೆದಿದ್ರು, ಬಂದಿದೆ. ಗೌರವ ಎಲ್ಲ ಇರಲಿ. ಸುಮಾರು ಎಷ್ಟು ಜನಕ್ಕೆ ಇವತ್ತು ಇದು ಆಯಿತು ಸರ್? ಸುಮಾರು ಒಂದು 3-4 ಜನ ಪ್ರತಿಭೆಗಳಿಗೆ ಅಂತ ಗೌರವ ಇಟ್ಕೊಂಡಿದ್ರು. ಹಾಗೆ ನಮ್ಮಲ್ಲಿ ಒಂದಷ್ಟು ನಾಯಕತ್ವದ ಗುಣಗಳು ಬೆಳೆಸ್ಕೋಬೇಕಾಗಿದೆ. ನಮ್ಮ ಸಮುದಾಯದವರು ಬಹಳ ಪ್ರಮುಖವಾಗಿ ಒಂದಷ್ಟು ಹಳ್ಳಿಗಳಲ್ಲಿ ಇರುವಂಥ ಮಕ್ಕಳಿಗೆ ಶಿಕ್ಷಣದ ಕಡೆಗೆ ಒಲವು, ಜಾಗೃತಿ ಇಲ್ಲ, ಇನ್ನೂ ಹಿಂದುಳಿದಿದ್ದಾರೆ. ಜೊತೆಗೆ ಸಮಾಜಮುಖಿ ಕೆಲಸಗಳು, ಸಮಾಜದಲ್ಲಿ ಒಗ್ಗೂಡಿಯಾಗಿ ಇಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ಮತ್ತು ಇಲ್ಲಿ ಪ್ರತಿಯೊಂದು ಸಭೆ ಸಮಾರಂಭಗಳು ಎಲ್ಲಾ ಸಮಾಜದ ವ್ಯಕ್ತಿಗಳು ಒಳ್ಳೇದಾಗ್ಲಿ ಅಂತ ಇದೇನು ಅಷ್ಟು ದೊಡ್ಡ ಭವನ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಸಣ್ಣ ಕೊಡುಗೆ ಕೊಟ್ಟಿದಾರಲ್ಲ ಸರ್, ಅದು ಎಲ್ಲಾ ಇಡೀ ಬಂಜಾರ ಸಮಾಜದ ವತಿಯಿಂದ ತುಂಬ ಹೃದಯ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನೋಡಿ, ಹಾಕಿ ನಮಸ್ಕಾರ ಕರ್ನಾಟಕ. ನಾವಿವತ್ತು ಬೆಂಗಳೂರಿನ ನಮ್ಮ ಒಂದು ಬಂಜಾರ ಸಮಾಜದ ಲಂಬಾಣಿ ಸಮಾಜ, ಬಂಜಾರ ಭವನದಲ್ಲಿದ್ದೇವೆ. ಏನು ನಮ್ಮ ಒಂದು ಬಂಜಾರ ಸಮಾಜ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುವಂತ ಸಮಾಜ ಅಂತಾನೆ ಹೇಳ್ಬೋದು. ಸಂತ ಸೇವಾಲಾಲರ ಜಯಂತ್ಯೋತ್ಸವ, ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ, ಹಲವಾರು ಕೇಂದ್ರ ಕಚೇರಿ ಉದ್ಘಾಟನೆ ಇವತ್ತು ತುಂಬಾ ಯಶಸ್ವಿ, ವಿಜೃಂಭಣೆ, ಅರ್ಥಪೂರ್ಣವಾಗಿ ಜರುಗಿತು. ಅದೇ ತರನೇ ಸುಮಾರು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಸಂಘದ ಪದಾಧಿಕಾರಿಗಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರಂತಾನೆ ಹೇಳ್ಬೋದು. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ, ಅರ್ಥಪೂರ್ಣ, ವಿಜೃಂಭಣೆಯಾಗಿ ಜರುಗಿತು. ನಮ್ಮೊಟ್ಟಿಗೆ ಯಮಲೂರಪ್ಪ ಅವರು ಇದ್ದಾರೆ. ಸೊ ಯಮಲೂರಪ್ಪ ಅವರು ತಮ್ಮದೇ ಆದ ಒಂದು ಛಾಪ್ ಮೂಡಿಸಿದರೆ. ಕೊಪ್ಪಳದಲ್ಲಿ ಅವ್ರದೇ ಆದ ಒಂದು ಕೊಡುಗೆ ಇದೆ. ಅವರ ಒಂದು ಸ್ಥಾನಮಾನ, ಗೌರವ ಕೊಡುವ ನಿಟ್ಟಿನಲ್ಲಿ ವಿಶೇಷವಾಗಿ ಕರ್ನಾಟಕ ಪ್ರದೇಶ ಬಂಜಾರ ಲಂಬಾಣಿ ಸೇವಾ ಸಂಘ ಮುಂಚೂಣಿಯಲ್ಲಿರುವಂತಹ ಒಂದು ಸಂಘ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸಂಘದಲ್ಲಿ ಹಲವಾರು ನಾಯಕರುಗಳು, ಪ್ರಮುಖವಾಗಿ ಎಲೆಮರೆಕಾಯಾಗಿರುವಂತಹ ಹಲವಾರು ಪ್ರತಿಭಾನ್ವಿತರು, ಎಕ್ಸಾಂಪಲ್ ಆಗಿ ಯಲಮೂರಪ್ಪ ಅವ್ರನ್ನೇ ತಗೋಬಹುದು. ಇವರೆಲ್ಲರನ್ನು ಗುರುತಿಸಿ ಇವತ್ತು 50ಕ್ಕೂ ಹೆಚ್ಚು ಜನಗಳಿಗೆ ಇವತ್ತು ಒಂದು ಪ್ರಮಾಣ ಪತ್ರ ಕೊಡುವ ಮುಖಾಂತರ ಯಶಸ್ವಿ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದ್ರು ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷೆ. ನಿಯೋಜನೆ ಕೊಡಬೇಕು ಅಂತೇಳಿ ಅಫ್ಘಾನ್ ನಾವು ಸೇರಿಸಿ 2,500 ಜನನ ಇದು ಶೇರ್ ಮಾಡಿದ್ದೀವಿ. ಶೇರ್ ಸದಸ್ಯರಾಗಿದ್ದಾರೆ. ಅವ್ರಿಗೆ ಇವತ್ತು ನಾವು ಇದ್ಕೊಡ್ಬೇಕಾಯ್ತು ಶೇರ್ ಸರ್ಟಿಫಿಕೇಟು. ಕೊಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ಇಂಥ ದೊಡ್ಡ ಸಮಾವೇಶದಲ್ಲಿ ಕೊಡ್ಲಿಕ್ಕಾಗಿಲ್ಲ. ಅದಕ್ಕೆ ನಾವು ನಿಮ್ಗೆಲ್ಲರೂ ಅಭಾರಿಯಾಗಿ ಮುಂದಿನ ದಿನಗಳಲ್ಲಿ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ಆಮೇಲೆ ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ಬರೀ ಆಶ್ವಾಸನೆ ಕೊಡೋಕೆ ನಮ್ಮ ಸಂಘದಲ್ಲಿ ಹಣ ಇಲ್ಲ ಏನೋ, ಅದು ಮುಖ್ಯ. ಹಣ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು.